ಹೇಳಿ ಸ್ವಲ್ಪ. ಈಗ ಇದೊಂದು ರೆಡಿ ಮಾಡ್ಕೊಡ್ಬಿಡಲ್ಲ, ಇದು ಸ್ಲಂಬೋರ್ಡ್ ಇದೊಂದು ಸ್ವಲ್ಪ ಇಮಿಡಿಯೇಟ್ ರೆಡಿ ಮಾಡ್ಕೊಂಡು ಡಿಸ್ಕೌಂಟ್. ಸೊ ಎಲ್ಲರಿಗೂ ಒಂದು ಮೀಟರ್ ಆಗ್ತದೆ, ತಲೆನೋವು ಇರಲ್ಲ. ABC ಬ್ಲಾಗಲ್ಲಿ ಫಸ್ಟ್ ಲಾಟಲ್ಲಿ 270 ಮೀಟರ್ನ ಅವಾಗ ಇಲ್ಲೇ ಒಂದು ಕ್ಯಾಪ್ ಹಾಕಿ ಒಟ್ಟ ಮೇಲೆ ಏನಾಗ್ತದೆ, ಕೆಲವರೆಲ್ಲ ಮೀಟರ್ಗೆ ಮಿಸ್ ಆಗ್ಬಿಟ್ಟಿದ್ದಾರೆ, ಕೆಲವರೆಲ್ಲ ಮೀಟರ್ನ ಮಿಸ್ ಆಗ್ಬಿಟ್ಟಿದ್ದಾರೆ. ಆಮೇಲೆ ಇನ್ನು ಕೆಲವರು ಬಿಲ್ಲು ಪೇಮೆಂಟ್ ಮಾಡಿಲ್ಲ. ಈಗ ಅದು 270 ಮೀಟರ್ನು ತೆಗೆದುಬಿಟ್ಟಿದ್ದಾರೆ. ಎರಡನೇದು ಬಿಲ್ ಕಲೆಕ್ಟ್ ಮಾಡ್ತಾರೆ. ನಮ್ಮವ್ರಿಗೆ ಅಭ್ಯಾಸ ಆಗಿದೆ ಮಾಡಿದೆ. ಹಲೋ, ಹಾಂ ಹೇಳಿ. ಈಗ ಇದು ಇಮಿಡಿಯೇಟ್ ಮಾಡಬೇಕು. ಮಾಡ್ಬಿಟ್ಟು ನೀವು ಯಾರು ಕಟ್ಟಲ್ಲ ಕಟ್ ಮಾಡಿ. ಬೇರೆ ಕಡೆ ಎಲ್ಲ ಏನ್ ಮಾಡ್ತೀರಾ? ಹಂಗೆ ಮಾಡಿ, ನಾವು ಮಾತಾಡ್ಸಲ್ಲ. ಅವಾಗ ABC ಬ್ಲಾಕಲ್ಲಿ ಸರ್ 270 ಮೀಟರ್ಸ್ ಕೊಟ್ಟಿದ್ದ ಮೀಟ್ರು ಪೇಮೆಂಟ್ ಆಗ್ದಲ್ಲ ಮೀಟರ್ ತೆಗೆದಿದ್ದೀವಿ. ಈಗ ನಾವು ಮೀಟರ್ ತೆಗೆದ್ಮೇಲೆ ಮತ್ತೆ DC ಆಗಿದೆ. ನಂಬರ್ 1 ಇದೆಯಲ್ಲ ಈ ತರ ಇದ್ದು ಫೋನ್ ಅಲ್ಲ ಫುಲ್ ರೆಡಿ ಸುಂದರ್ ಸರ್, ಇವರು ಮನೆ ಎಷ್ಟು ಈಗ 15 ಮೀಟರ್ ಕೊಟ್ಟಿದ್ದಾರೆ. 15 ಮೀಟರ್ ಕೊಟ್ಟಿದ್ದಾರೆ. ಇಲ್ಲ 15 ಮೀಟರ್ ಕೊಟ್ಟಿದ್ದಾರೆ. ಇನ್ನು 30 ಮೀಟರ್ ಕೊಟ್ಟಿದ್ದಾರೆ. 15 ರೆಡಿ ಇದೆ. 15 ರೆಡಿ ಇದೆ. ಹೇಳಿದ್ದಾರೆ ಸರ್, ಮತ್ತೆ ಅಲ್ಲಿ ಬಂದಿಲ್ಲ ಮೀಟ್ರು. ಯಾಕಪ್ಪ ಕೊಡ್ತಾ ಇಲ್ಲ? ಸರ್ ಇಂಟಿಮೇಷನ್ ಆಗಿದೆ, ನೆನ್ನೆ ಏನೋ ಇಂಟಿಮೇಷನ್ ಆಗಿದೆ. ಇಮಿಡಿಯೇಟ್ ಆಗಿ ಮಾಡಿ. ಇಮಿಡಿಯೇಟ್ ನೋಡಪ್ಪ, ಕಟ್ಟು ನೀವು ಕಟ್ಬಿಟ್ಟು ಕೊಟ್ಬಿಟ್ಟು ಸಂತೋಷ ಆಗ್ತದೆ. ಸರಿ ಸರ್, ಜಾಸ್ತಿ ಹಳೆ ದುಡ್ಡು ಇಂಟ್ರೆಸ್ಟ್ ಅಲ್ಲಿ ಹಾಕ್ಬೇಡಿ. ಏನು ಇಮಿಡಿಯೇಟ್ ಈಗ ನಾವು ಯಾವತ್ತಿಂದ ಹಾಕ್ತೀವಿ, ಆಮೇಲೆ ತಿಂಗಳು ಕಲೆಕ್ಟ್ ಮಾಡ್ಕೊಂಡ್ಬಿಡಿ. ಈ ವಾರದಲ್ಲಿ ಇವ್ರದೊಂದು ದೋಬಿಗಾಡ್ದೊಂದು ಎರಡು ಕ್ಲಿಯರ್ ಆಯ್ತಲ್ಲ. ಈಗ ನಿಮ್ದು ಇವ್ರದ್ದೇನು ಅದೇ ಈ ಕಡೆ ಬ್ಲಾಕ್ ಟ್ರಾನ್ಸ್ಫಾರ್ಮರ್ ಎಂಡ್ ಆಗಿಲ್ಲ ಸರ್. ಅದನ್ನ ಅವ್ರು ಕಾಂಟ್ರಾಕ್ಟರ್ ಹೇಳಿದ್ದಾರೆ. ಅದನ್ನ ನೆಕ್ಸ್ಟ್ ವೀಕಲ್ಲಿ ಅವ್ರು ಕಾಂಟ್ರಾಕ್ಟರ್ ಕೊಡ್ತೇನೆ ಅಂತ ಹೇಳಿದ್ದಾರೆ ಸರ್. ಬಂದಿದ್ದಾರೆ. ಇಲ್ಲ, ಒಂದು ಎಸ್ಟಿಮೇಟ್ ಅಪ್ರೂವ್ ಆಗಬೇಕಾಯ್ತು ಸರ್. ಆಗಿದೆ, ಎಸ್ಟಿಮೇಟ್ ಅಪ್ರೂವ್ ಆಗಿದೆ. ಅವ್ರ ಅಣ್ಣನ ಮಗನ ಮದುವೆ ಇದೆ ನಾಳೆ ನಾಡಿದ್ದು. ಕಳಿಸ್ಬಿಟ್ಟು ಶುರು ಮಾಡ್ತೇವೆ ಸರ್. ಆಯ್ತಮ್ಮ, ಒಂದು 2 ದಿವಸ ಮದುವೆ ಎಲ್ಲ ಮಾಡ್ಕೊಂಡು ಬರ್ಲಿ. ಪಾಪ ಯಾಕೆ ತೊಂದರೆ ಕೊಡ್ತಿಲ್ಲ, ಮಾಡ್ಬಿಡ್ಲಿ. ಓಕೆ, ಇಮಿಡಿಯೇಟ್ ಆಗಿ ಮಾಡಿ. ಬೇರೆ ಏನಾಗಬೇಕಾಗಿದೆ? ಎರಡು ಮಣ್ಣಲ್ಲಿ ಇಲ್ಲ ಸರ್. ಅಲ್ಲಿ ಅವ್ರಿಗೆ ಕೊಟ್ಟು ನಾನು ಮೀಟ್ರದ್ದು 2 ಮೀಟ್ರ್ 3,500 ರೂಪಾಯಿ ಕೊಟ್ಟಿದ್ದೇನೆ. ಕಟ್ತೀರಿ ಅಂದ್ಬಿಟ್ಟು ಇವಾಗ ಅವ್ರು ಏನಂತಾರೆ, ಲಾಕ್ಡೌನ್ ಆಯ್ತು, ಹೋಯ್ತು ಚೆನ್ನಾಗಿ ನಾನು ಒಂದು ನಿಮಿಷ ಸೈಲೆನ್ಸ್ ಮಾಡಿದ್ರು. ಏಸು ನೋಟ್ ಕೊಡ್ತೀವಿ ನಾವು ಅವ್ರಿಗೆ ಅಮೌಂಟ್ ಕಟ್ಟಬೇಕಂದ್ರೆ ಅಪ್ಲೈ ದುಡ್ಡು ಕಟ್ಟಿದಾರಂತಲ್ಲ. ಕಟ್ಟಿಲ್ಲ ಸರ್. 90 ಡೇಸ್ಗೆ ಆಟೋಮೆಟಿಕ್ ಅದು 3,500 ರೂಪಾಯಿ ಹೋಯ್ತು. 90 ಡೇಸ್ಗೆ ಆಟೋಮೆಟಿಕ್ ಅದು ಜಡ ಬಿಡುತ್ತೆ. ಮತ್ತೆ ಅಪ್ಲೈ ಮಾಡಿ ಮಾಡಬೇಕು. ಅಲ್ಲಪ್ಪ, ಅವ್ರು ಕಟ್ಬಿಟ್ಟು 30 ದಿವಸನ 90 ಡೇಸ್ ಕಟ್ಟಿ 90 ಡೇಸ್ ಅಲ್ಲಿ ಯಾಕೆ ಮಾಡ್ಲಿಲ್ಲ? ಕಟ್ಟಿಲ್ಲ ಲಾಕ್ಡೌನ್ ಸಿಸ್ಟಮ್ ಆಟೋಮೆಟಿಕ್ ಇದಾಗುತ್ತೆ. ಮತ್ತೆ ಅಪ್ಲೈ ಮಾಡಿ ಕೊಡಬೇಕು. ತಿರ್ಗಾ ದುಡ್ಡು ಕಟ್ಟಬೇಕು. ಕೊಡ್ತೀವಿ. ಅಪ್ಲೈ ಮಾಡ್ತೀವಿ ಡಿಮ್ಯಾಂಡ್. ಏಯ್ ನಿಮಿಷಪ್ಪ, ಅವ್ರೇನ್ ಹೇಳ್ತಾ ಇದಾರೆ, ನೀವೇನ್ ಹೇಳ್ತಾ ಇದ್ದೀರಾ? ನಿಮಿಷ, ಅವ್ರೇನ್ ಹೇಳ್ತಾ ಇದಾರೆ, ನಾನು 3,500 ಒಂದು ಮೀಟ್ರ್ ಕಟ್ಟಿದ್ದೀನಿ. ಅವ್ರೇನ್ ಹೇಳ್ತಾ ಇದಾರೆ, 90 ದಿವಸ ಆಗೋಯ್ತು, ಅದು ದುಡ್ಡು ಹೋಯ್ತು, ಮತ್ತೆ ಕಟ್ಟಬೇಕು ಅಂತಾರೆ. ಇವ್ರೇನ್ ಹೇಳ್ತಾರೆ, ನಾನು ಆಲ್ರೆಡಿ ಕಟ್ಟಿದ್ದೀನಿ, ನನಗೆ ಮೀಟ್ರ್ ಕೊಟ್ಟಿಲ್ಲ 2 ಅಂತ. ಅದ್ ಮಾಡ್ಕೊಡಪ್ಪ. ಸರ್ 2 ಬಿಲ್ ಕೊಟ್ಟಿದೆ ಸರ್. 2 ಬಿಲ್ಗೆ ನಿಮ್ಮ ಹೆಸರು ಅಕ್ರಮ್. ಈಗ ನೀನು ಮತ್ತೆ ಅದೇ ಹೇಳ್ಬೇಡಪ್ಪ. ಈಗ ಇವ್ರು ಏನ್ ಹೇಳಿದ್ದಾರೆ, 2 ಮೀಟ್ರ್ ಕಟ್ಟಿದ್ದಾರೆ, ಕರೆಕ್ಟಾ? 3,500 ರೂಪಾಯಿ ಕೊಟ್ಟಿದ್ರು. ಅದೇ ನಿಮ್ ಯಾರು ಕಲ್ಸಿದ್ರು, ಈಗ ಕಲ್ಸಿದ್ದಾರೆ ಸರ್. ಹಾ, ಅವನ ಹತ್ರ ಕೊಟ್ಟಿದ್ದ. ಓಕೆ, ಈಗ ಕಟ್ಟಿಲ್ಲ, ನೀನ್ ಕೊಟ್ಟಿದ್ಯಾ? ದುಡ್ಡು ಇರುತ್ತಲ್ಲ. ಈಗ ಅವನು ಯಾವನ್ ಕಟ್ಟಿಸ್ಕೊಂಡಿದ್ದಾನೆ ಅವನ ಹತ್ರ ಕಟ್ಬಿಟ್ಟು ಅದ್ ಮಾಡ್ಕೊಡಮ್ಮ. ಅದೇ ಸರ್, ಬ್ಯಾಲೆನ್ಸ್ ಅಮೌಂಟ್ ಕಟ್ಟಿ ಅಂತ ಹೇಳಿ ಸರ್ ಅವ್ರಿಗೆ. ಇನ್ನು ಬ್ಯಾಲೆನ್ಸ್ ಅಮೌಂಟ್ ಕಟ್ಟಿ ಎಷ್ಟು ಇನ್ನು 5,000 ಚೆಕ್ ಕಟ್ಟಿ ಸರ್. ಇವೆಲ್ಲ ಅಫಿಷಿಯಲ್ ಬರ್ದು ನೋಟಿಸ್ ಹಾಕ್ಬಿಟ್ಟು ಕ್ಲೀನ್ ಆಗಿ ಕೊಡಿ. ಅದು ಕರೆಕ್ಟ್ ಆಗಿ ಕಟ್ಟು. ಯಾರಿಗೋ ಯಾಕೆ ಕೊಟ್ಟಮ್ಮ? ಇವ್ರಿಗೆ ಕಲ್ಸಿದ್ರು ಸರ್, ಫೋನ್ ಮಾಡಿ ನಮ್ಗೆ. ಈಗ ದುಡ್ಡು ಕಾಸಲ್ಲಿ ಜನರ ಹತ್ರ ಇದಾಗಬಾರ್ದು.
ನೀವು ಯಾರನ್ನ ಕಳಿಸ್ತೀರಾ, ಯಾರ ಹತ್ರ ಇಸ್ಕೊಳ್ತೀರಾ? ಹಾ, ಅಲ್ಲ ಕರೆಕ್ಟಾಗಿ ಕಟ್ಸು. ಬಾಕಿ ಕಟ್ತಾರೆ, ಅದು ಕಟ್ಟಿರೋದಕ್ಕೆ ಇದ್ಬೇಕಲ್ಲ. ಕಟ್ಟಿಲ್ಲ ಸರ್, ಕಟ್ಟಿಲ್ಲ. 10 ವರ್ಷ ಲ್ಯಾಬ್ಸ್ ಆಗಿ ಮತ್ತೆ ಇಂಪ್ಲಿಮೆಂಟ್ ಮಾಡಿ ಕೊಡ್ತೀವಿ ಸರ್. ಹೌದಪ್ಪ, ಇವರು ಈಗ ಅದೇ ನೀನು ಅದೇ ಹೇಳ್ತೀಯ, ಇವರು ಅದೇ ಹೇಳ್ತೀರಾ. ಶ್ರೀನಿವಾಸ್ ಇಲ್ಲ, ಒಂದ್ ನಿಮಿಷ, ನಿಮ್ಮ ಅಕ್ರಮ್ಗೆ ಅರ್ಥ ಆಗಿಲ್ಲ. ಕಟ್ಟಿಲ್ಲ ಸರ್ ಅಂತಾರೆ. ಇವ್ರೇನ್ ಹೇಳ್ತಾರೆ, 3,500 ಅವ್ರು ಕಳ್ಸಿರೋ ಒಬ್ಬನ ಹತ್ರ ಕೊಟ್ಟಿದ್ದಾರೆ. ಫೋನ್ ಮಾಡಿ ಅವರು ಮಾತಾಡ್ತಾರೆ ಸರ್. ಈಗ ಅವನು ಎಲ್ಲಿದ್ದಾನೆ? ಮತ್ತೆ ಅವನ ಹತ್ರ ಹೇಳಪ್ಪ, 3,500 7,000 ಕೊಟ್ಟಿದ್ದಾರೆ. 3,500 ಕೊಟ್ಟಿದ್ದಾರೆ. ಅದು ಇಸ್ಕೊ, ನೀನ್ ಕಟ್ಸಿ ಬಾಕಿ ಏನ್ ಕಟ್ಬೇಕು ಕೊಡು. ಆಯ್ತಲ್ಲ, ಮತ್ತೆ ನೀನು ಇಷ್ಟೊತ್ತು ವೇಸ್ಟ್ ಮಾಡಿದೆ ಇದಕ್ಕೆ. ಅದಕ್ಕೆ ಮಾಡಿಸ್ಕೊಡ್ಬಾರ್ದು. ಇವ್ರು ನಾನು ಕೊಟ್ಟಿದ್ದೀನಿ, ಅವ್ರು ಕೊಟ್ಟಿಲ್ಲ ಅಂದ್ರೆ ಹೆಂಗಾಗ್ತದೆ? BWSSB ಇದು ನಡಿ ಮೊಕಾರಿ ಇಲ್ಲ, ನೀ ಪಿನಾಲಪ್ಪ. BWSSB ಇದು ಎಲ್ಲಾನು ಕರೆಕ್ಟ್ ಮಾಡಕ್ ಶುರು ಮಾಡಿ. ನೀರಿನ ಸಮಸ್ಯೆ ಈಗ ನೀರಿಂದು ಭಾರಿ ಪ್ರಾಬ್ಲಮ್ ಇಲ್ಲಿ. ಸ್ಯಾನಿಟರಿ ನೀರು, ಆಮೇಲೆ ಸ್ಯಾನಿಟರಿ ಬ್ಲಾಕ್ ಆಗೋದ್ರಿಂದ ಕಂಟಾಮಿನೇಷನ್ ಬೇರೆ ಆಗ್ತದೆ. ಓಕೆ, ನಮ್ಮವರು ಹಾಕ್ತಾರೆ, ಪೈಪು ಹೊಡಿತಾರೆ, ನಾನು ಇಲ್ಲ ಅಂತ ಹೇಳಲ್ಲ. ಬಟ್ ಅದೇ ರೀಸನ್ ಕೊಡಕ್ಕಾಗುತ್ತಾ ನಾವು? ನೀವು ರೆಡಿ ಮಾಡಿ, ನೀವು ಪೊಲೀಸ್ ಕೇಸ್ ಹಾಕಿ ಅವ್ರ ಮೇಲೆ. ನೀವೇನ್ ಕ್ರಿಮಿನಲ್ ಆಕ್ಷನ್ ತಗೊಂಡ್ರು ನಾನು ನಿಮ್ ಜೊತೆ ಇದ್ದೀನಿ. ಯಾರು ಪೈಪ್ ಹೊಡಿತಾರಲ್ಲ, ಯಾಕಂದ್ರೆ ನಾವು ಬಂದಾಗ ಮತ್ತೆ ರೋಡಲ್ಲಿ ನಿಂತ್ಕೊಂಡು ನಮ್ಮನ್ನ ಸರ್ ನೀರಿಲ್ಲ ಸರ್, ಅದು ಕರ್ರಿಗೆ ಬರುತ್ತೆ, ಅದು ಹೀಗಾಗುತ್ತೆ ಅಂತ ನಮ್ಮನ್ನ ಕೇಳ್ತಾರೆ. ನಾವು ಎಷ್ಟು ಏನ್ ಮಾಡಕ್ಕಾಗುತ್ತೆ? ಸೊ ನೀನ್ ಯಾರು ಮಾಡ್ತಾರೆ, ನೀವು ಇಮಿಡಿಯೇಟ್ ಪೊಲೀಸ್ ಕಂಪ್ಲೇಂಟ್ ಕೊಡಿ, ನೀವು ಕೇಸ್ ಬುಕ್ ಮಾಡಿ. ಏನ್ ಆಕ್ಷನ್ ತಗೊಳಕ್ಕಾಗುತ್ತೆ ಆಕ್ಷನ್ ತಗೊಳ್ಳಿ, ಯಾರಾದ್ರೂ ಇರ್ಲಿ. ಲೆಟ್ ಇಟ್ ಬಿ ಎನಿಬಡಿ ಇನ್ಕ್ಲೂಡಿಂಗ್ ಮೀ. ಲೀಗಲ್ ಆಗಿ ಆಕ್ಷನ್ ತಗೊಳ್ಳಿ. ಇಲ್ಲದೆ ಹೋದ್ರೆ ನಾವು ಇದನ್ನ ಸರಿಪಡಿಸಕ್ಕೆ ಆಗಲ್ಲ. ನೋಡಿ, ಇವಾಗ ನಾನು ಇವೆಲ್ಲ ಮನೆಗಳು ಗುಡ್ಸ್ಲಿತ್ತಪ್ಪ, ಈಗೆಲ್ಲ ಬಿಲ್ಡಿಂಗ್ ಆಗಿದೆ. ಇನ್ನೀಗ ನೆಕ್ಸ್ಟ್ ಅವ್ರ ಲೈಫ್ ಸ್ಟೈಲು ಚೇಂಜ್ ಆಗ್ಬೇಕಲ್ವಾ? ಹಂಗೆ ಗುಡಿಸಲಲ್ಲಿ ಇದ್ದಂಗೆ ಇರ್ತೀವಿ ಅಂದ್ರೆ ಆಗ್ತದಾ? ಸ್ವಲ್ಪ ಪೈಪಲ್ಲಿ ಇವರೇ ಹೋಗ್ತಾರೆ, ಬೇರೆಯವ್ರ ಮನೇಲಿ ಬಾತ್ರೂಮ್ ತೊಳೆದ್ಬಿಟ್ಟು ಬರ್ತಾರೆ, ಅಲ್ಲೆಲ್ಲ ಪೈಪ್ ತಿರ್ಸಿದ್ರೆ ನೀರು ಬರ್ತದೆ. ಇವ್ರಿಗೂ ಈಗ ಆ ಸಿಸ್ಟಮ್ ಇದೆ, ಅದನ್ನ ಯೂಸ್ ಮಾಡ್ರಿ ಅಂದ್ರೆ ಒಬ್ಬೊಬ್ರು ಒಂದೊಂದು ಕತೆ ಹೇಳ್ತಾರೆ. ಪ್ಲೀಸ್, ಈಗ ನೀವು ಇಮಿಡಿಯೇಟ್ ಆಗಿ ರೆಡಿ ಮಾಡಿ ಪೈಪು, ಎಲ್ಲಿ ನೀರು ಎಲ್ಲ. ಆಮೇಲೆ ಒಂದೇನಂದ್ರೆ ಅಲ್ಲಿಂದ ಬರೋ ನೀರು ಇಲ್ಲಿರೋವರೆಗೂ ಹೋಗ್ಬೇಕು. ದಾರಿಯಲ್ಲೇ ಒಂದಷ್ಟು ಜನಕ್ಕೆ ನೀನು 1 hour ಬಿಡೋ ಅಷ್ಟೊತ್ತಿಗೆ ಪಂಪ್ ಹಾಕೊಂಡು ಎಲ್ಲಾರು ತಗೊಂಡ್ಬಿಟ್ರೆ ಬಾಕಿರೋರಿಗೆ ನೀರು ಸಿಗ್ತಾ ಇದ್ರೆ ಎಲ್ಲಿ ಹೋಗೋದು? ಅದೇ ತರ ಆಗಿರೋದು. 132 ಫ್ಲಾಟ್ಸ್ ಇದೆ ಒಂದು ಬ್ಲಾಕ್ ಅಲ್ಲಿ. ಎಲ್ಲರೂ ಅದಕ್ಕೆ ಅದಕ್ಕೆ ಈಗ ನೀವು ಅದನ್ನ ಕಟ್ ಮಾಡ್ಸಪ್ಪ. ಸರಿ. ಯು ಇಮಿಡಿಯೇಟ್ಲಿ ಗೆಟ್ ಇಟ್ ಕಟ್. ಅದಕ್ಕಿಂತ ಮೊದಲು ನಾನೀಗ ನಮ್ಮ ಲೀಡರ್ಸ್ಗೆ ಹೇಳಿದ್ದೀನಿ ಎಲ್ಲರಿಗೂ, ನೀವು ಇಲ್ಲಿ ಸಂಪಿಗೆ ಒಂದೊಂದು ಕನೆಕ್ಷನ್ ಕೊಟ್ಬಿಟ್ಟು ಸಂಪಿಂದ ಟ್ಯಾಂಕ್ ಕೊಟ್ಟು ಅವ್ರ ಮನೆಗೆ ಬರಂಗ್ ಮಾಡಿ. ಅಲ್ಲ, ಅದೆಲ್ಲರೂ ಮಾಡ್ಬಿಟ್ಟು ನೀವು ಕ್ಲೋಸ್ ಮಾಡಿ. 1 ಮೀಟರ್ ಕೊಡಿ, ಬಾಕಿ ಇರೋದೆಲ್ಲ ಕಿತ್ತಾಕಿ. ಯಾರು ಇದ್ರಲ್ಲಿ ಬರ್ತಾ ಇಲ್ಲ ಅವ್ರ ಮೇಲೆ ಕೇಸ್ ಹಾಕೋಣ. ವಿಲ್ ಟೇಕ್ ಆಕ್ಷನ್. ಸಿ, ನಾವು ಯಾರಿಗಾದ್ರೂ ಇದನ್ನ ತೊಂದರೆ ಮಾಡ್ತಾ ಇದೀವಾ? ಅವ್ರ ಐಡಿಯಾ ಏನಂದ್ರೆ ನಂದೇ ಮನೆಗೆ ಲೈನ್ ಇದ್ರೆ ಅದಿಲ್ಲ, ಇಲ್ಲ ಅಂದ್ರೆ ಅದಕ್ಕೆ ಸ್ಯಾನಿಟರಿ ಲೈನ್ ಬಿಟ್ಬಿಡಿ, ಯಾರು ನೀರು ತಗೊಳಲ್ಲ. ಅವಾಗ ಎಲ್ಲರಿಗೂ ಕರ್ರಿಗೆ ನೀರು ಬಂದ್ರೆ ಇನ್ಯಾರು ಪೈಪ್ ಹಾಕೊಳ್ತಾರೆ? ಹೇಳೋದಿಲ್ಲ, ಕೇಳಬೇಕು. ಇಲ್ಲ, ನಮ್ಮ ಹತ್ರ ಹೇಳ್ಬಾರ್ದು. ಇದು ನಾವು ಹೇಳೋದು ಕೇಳಲ್ಲ, ಮಾಡಲ್ಲ, ನೀರು ಬರಲ್ಲ ಎಲ್ಲ. ಈಗ ಇಲ್ಲಿರೋರು ಎಷ್ಟು ಜನಪ್ಪ? ಇಲ್ಲಿ ಒಂದು 10-14 ಸಾವಿರ ಜನ ಇದ್ದಾರೆ. ಅಲ್ಲ, ಒಂದು 14,000 15,000 ಜನ ಇದ್ದಾರೆ ಇಲ್ಲಿ ಅಂತ ತಿಳ್ಕೊಳ್ಳೋಣ. ಈ 15,000 ಜನ ಒಗ್ಗಟ್ಟಿಂದ ಕೆಲಸ ಮಾಡದೆ ಹೋದ್ರೆ ನಾವ್ ಹೆಂಗ್ ಮಾಡಕ್ಕಾಗುತ್ತೆ? ಯಾರಿಗೂ ನೀರು ಬರಲ್ಲ. ಸೊ ಇವಾಗ ನೀವು ಇಲ್ಲ, ಫಸ್ಟ್ ಆಕ್ಷನ್ ಮಾಡಿ. ಯಾರು ಬರ್ತಾ ಇಲ್ಲ ಅವ್ರಿಗೆ ಕಾನೂನು ಪ್ರಕಾರ ಏನ್ ಬೇಕು ತಗೊಳ್ಳಿ, ಅವಾಗ ಎಲ್ಲಾರ್ಗು ನೀರು ಬರುತ್ತೆ. ಇದು ಏನಂದ್ರೆ, ಯಾಕಂದ್ರೆ ಇಲ್ಲ ಅಂದ್ರೆ ಯಾರಿಗೂ ಸಿಗಲ್ಲ. ನಾವು ಸುಮ್ಮನೆ ಬಿಟ್ರೆ ಯಾರಿಗೂ ಸಿಗ್ತಾ ಇಲ್ಲ. ಈಗ 2 years ಇಂದ ನೀರು ಪ್ರಾಬ್ಲಮ್ ಜಾಸ್ತಿನೇ ಇದೆ. ಇದನ್ನ ರಿಸಾಲ್ವ್ ಮಾಡಬೇಕು. ಇವಾಗ ಇವ್ರಿಗೆ ಲೀಡರ್ಸ್ಗೆ ಹೇಳಿದ್ದೀನಿ, ಒಂದೊಂದು ಮನೆಗೆ ಒಂದೊಂದು ಅಸೋಸಿಯೇಷನ್ ತರ ಮಾಡಿಬಿಟ್ಟು ಆ ಅಸೋಸಿಯೇಷನ್ ಆ ಮನೆ ಮೇಂಟೈನ್ ಮಾಡೋ ತರ. ಸೊ ಬೆಸ್ಕಾಮ್ ಆಲ್ಸೋ ವಿಲ್ ಇಂಟ್ರಾಕ್ಟ್ ವಿತ್ ಅಸೋಸಿಯೇಷನ್, BWSSB ಆಲ್ಸೋ ವಿಲ್ ಇಂಟ್ರಾಕ್ಟ್. ಸ್ಲಮ್ ಬೋರ್ಡ್ ಅವರೆಲ್ಲ ಮಾಡಿ ಕೊಟ್ಬಿಟ್ಟು ನಮಸ್ಕಾರ ಹಾಕ್ಬಿಟ್ಟು ಹೋಗ್ತಾರ ಅವ್ರು, ಅಲ್ವಾ? ಅಪ್ಲಿಕೇಶನ್ ಹಾಕ್ಬಿಟ್ಟು ಅದು ತಗೊಂಡು ಲೀಗಲ್ ಆಗಿ ನಾವು ಹೊಲಿಗೆ ಕೊಡೋದು ಸರ್, ಸಂಪಿಗೆ ಕೊಡೋದು, ಇಂಡಿವಿಜುವಲ್ ಫ್ಲಾಟ್ಸಿಗೆ ಕೊಡೋದಿಲ್ಲ. ಹಾಗೆ ನಾನೀಗ ನಿನ್ ಮೇಲೆ ಕೇಸ್ ಹಾಕ್ಬೇಕು, ಇಲ್ಲಿಗಲ್ ಆಗಿ ಕೊಟ್ಟಿದ್ಯಾ ಅಂತ. ಇಲ್ಲಿಗೆಲ್ಲ ತಗೊಂಡಿದ್ದಾರೆ ಸರ್, ಕೊಟ್ಟಿಲ್ಲ. ಕರೆಕ್ಟ್ ಅಪ್ಪ. ಈಗ ಅದನ್ನ ಚೇಂಜ್ ಮಾಡಿಸ್ರಿ. ಜನನು ರೆಡಿ ಇದಾರೆ. ಯಾರೋ 4 ಜನ ಸ್ವಲ್ಪ ತರಲೆ ಮಾಡ್ಬೋದು. ಅವ್ರಿಗೆ ನಾವು ಕನ್ವಿನ್ಸ್ ಮಾಡ್ತೀವಿ, ನಾವು ಕೈ ಕಾಲು ಇಟ್ಟು ರೆಡಿ ಮಾಡ್ತೀವಿ. ಅವ್ರನ್ನ ಏನ್ ತಲೆ ಕೆಡಿಸ್ಕೋಬೇಡಿ.
ಬಟ್ ವಿಲ್ ಟೆಲ್ ದಮ್. ಅವ್ರಿಗೂ ಅರ್ಥ ಆಗ್ತಾ ಇಲ್ಲ ಇದೇನು, ಅವ್ರಿಗೇನು ಭಯ, ಇದು ಬಿಟ್ಬಿಟ್ರೆ ಮತ್ತೆ ನೀರು ಬರಲ್ಲ, ಇದು ಬಿಟ್ಬಿಟ್ರೆ ಮತ್ತೆ ಸ್ಯಾನಿಟರಿ ನೀರು ಬರುತ್ತೆ ಅಂತ ಅವ್ರಿಗೆ ಭಯ. ಅವ್ರಿಗೊಂದು ಕಾನ್ಫಿಡೆನ್ಸ್ ಕರೆಕ್ಟಾಗಿ ಬರ್ತಾ ಇದೆ, ಅವರು ಬರ್ತಾರೆ. ಈಗ ನಾವು ಕರೆಕ್ಟಾಗಿ ಮಾಡಿಬಿಟ್ರೆ ಎಲ್ಲರಿಗೂ ಕರೆಕ್ಟಾಗಿ ನೀರು ಸಿಗುತ್ತೆ. ಸರ್ ಅವತ್ತು ನೀವು ಬಂದಿದ್ದ ದಿವಸ ನೀರು ಬಂದಿದೆ, 2 ದಿವಸ ನೀರೇ ಬಂದಿಲ್ಲ. ನೀವು ಬಂದು ಹೋದ್ಮೇಲೆ MLA ಬಂದ್ರೆ ನೀರು ಬರ್ತಿಲ್ಲ ಅಂದ್ರೆ ಬರಲ್ಲ. ಅದನ್ನೇ ಎಲ್ಲ ಹೇಳ್ತಾ ಇದ್ದಾರೆ. ಮತ್ತೆ ಈಗ MLA ಗೆ ಒಂದು ಮನೆ ಕೊಡಕ್ ರೆಡಿ ಇದ್ದಾರೆ, ಇಲ್ಲೇ ಇಟ್ಬಿಡಿ ಸರ್ ನೀವು ಅಂತ ನೀರು. ಇಂಡಿವಿಜುವಲ್ ಮನೆಗೂ ಅದು ಹಾಕ್ಬಿಡಕ್ಕೆ ಹೇಳಿ ಸರ್. ಅದೇ ನೀವು ಹೇಳಿದ್ರೆ ನಾವು ಯಾವಾಗ ಹೇಳಿದ್ರೆ ನೋಡಪ್ಪ ಏನದು ಕೊಂಚ ಆಫ್ ಯಾರ ಮೈಕಲ್ಲಿ ಮುಗಿಸ್ಬಿಡು. ಈಗ ನೀವು ಇಮಿಡಿಯೇಟ್ ಆಗಿ ಅಸೋಸಿಯೇಷನ್ ಮಾಡಿಸ್ಬಿಡಿ. ಸೊ ಎಲ್ಲಾರ್ದು ಕರೆಕ್ಟ್ ಆಗಿ ಆಗೋಗುತ್ತಲ್ಲ. ಬ್ಲಾಕ್ ಪಾಯಿಂಟ್ ಎಲ್ಲ பண்ணிடுறோம் சார். கூட ಓಕೆ ರೆಡಿ ಸರ್. ಆಮೇಲೆ ರಾಜೇಶ್ ಅಂತ ವಾಲ್ಮೀನ್ ಇದ್ದಾರೆ, ಅವನ್ನೇ ಹಾಕಿದ್ರೆ ನನಗೆ ನೀರು ಬರೋದು. ಈಗ ವಾಲ್ಮೀನ್ ಯಾರಾದ್ರು ರಾಜೇಶ್ ಹೇಳ್ತಾ ಇದ್ದಾರಲ್ವಾ, ಅವ್ನಿಗೆ ಹಾಕ್ಬಿಟ್ಬಿಡಿ. ஓகே நைட்டு 2 மணிக்கெல்லாம் முடியறாங்க சார். நாங்க போயிட்டு கண்ணு மூச்சு பார்க்கறோம், மூடுறாங்க. 2 மணிக்கு தான் போறாங்க. கேட்டாங்க சார் எல்லாம் நாங்க சப்ளை பண்ண மாட்டோம். 10 ல இருந்து விடிய 6 மணிக்கு சப்ளை சார். இவங்க 2 மணி 3 மணிக்கு க்ளோஸ் பண்ணிட்டா நம்ம போய் டெய்லி ಫುಲ್ಲ ಪಾಸ್ ಆವರದೇ ಇಲ್ಲ ಸರ್. 8 ಇಂಚಿನ ಪೈಪ್ ಈ ಕಡೆ ಬರ್ತಾ ಇದೆ. ಎಲ್ಲರೂ ಆ ಪೈಪ್ಗೆ ಹಾಕ್ಬಿಟ್ಟಿದ್ದಾರೆ. ಆ ಸ್ಟಾರ್ಟಿಂಗ್ ಅಲ್ಲೇ ಇರೋರಿಗೆ ನೀರು ಸಿಗುತ್ತೆ, ಆ ಬಾಕಿ ಇರೋರಿಗೆ ನೀರೇ ಬರಲ್ಲ. ಸ್ವಲ್ಪ ಪ್ರೆಷರ್ ಬಿಟ್ರೆ ನೀರು ಬಂದೇ ಬರುತ್ತೆ ಸರ್. ಒಂದು ನಿಮಿಷ, ಇವರು ಪ್ರೆಷರು ಇವರಿಗೆ ಜಾಸ್ತಿ ಕಮ್ಮಿ ಜಾಸ್ತಿ ಏನು ಆಟ ಆಡಕ್ಕಾಗಲ್ಲ. ಟೈಮಿಂಗ್ಸ್ ಅಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಬೋದು ಅಷ್ಟೇ. ಪ್ರೆಷರ್ ಅಲ್ಲಿಂದ ಬರೋ ಪ್ರೆಷರ್ ಮತ್ತೆ ವಾಲ್ ಒಂದು ಚೂರು ಹೆಚ್ಚು ಕಮ್ಮಿ ಒಂದು ಸ್ವಲ್ಪ ಅದು ನೋಡಿ ನೀವು. ಈಗ ಪ್ರೆಷರ್ ಬಂತು, ಎಲ್ಲಾರು ಪಂಪ್ ಹಾಕಿದ್ರೆ ಯಾರಿಗೆ ನೀರು ಬರುತ್ತೆ? 22ನೇ ಕ್ಲಾಸ್ ಹತ್ರ ವಾಲ್ ಹಾಕೋರು ಸರ್. ಮಿಷಿನ್ ಅದು ಮೋಟರ್ ಫಿಟ್ ಮಾಡೋರೆ. ಆ ಮೋಟ್ರಿಂದ ಸಂಪಿಂಗ್ ಶಿಫ್ಟ್ ಮಾಡಕ್ಕಂತ ಮಾಡಿದ್ರು, ಅದು ಡಮ್ಮಿ ಆಗಿದೆ. ಆ ಮೋಟ್ರ್ ಗುಂಡಿಯಲ್ಲಿ ಹಾಕೋರೆ, ಅಲ್ಲಿಂದ ನೀರು ಕೂಡ ಪ್ರೆಷರ್ ಬರಲ್ಲ. ಆ ಮೋಟರ್ ತೆಗೆದು ಡೈರೆಕ್ಟ್ ಕನೆಕ್ಷನ್ ಕೊಟ್ಟರೆ ಈ ಕಡೆ ನೀರು ಬರುತ್ತೆ. ನೋಡಿ ಅದೇನದು 22 கிளாஸ்ல ஒரு மோட்டர் ஒன்று உள்ள போட்டாங்க பல நோண்டிட்டு ಪ್ರೆಷರ್ ಪಂಪ್ அது போட்டுருந்தா சார் தண்ணி ಅದೇನು ಲೈನಿಗೆ ಇದು ಮಾಡಕ್ಕೆ, அது ரெஸ்பான்ஸ் சரியாಗಿಲ್ಲ. ಲೈನಿಗೆ ಪ್ರೆಷರ್ ಕೊಡಕ್ಕೆ. ಅದು ಡೆಮೆಂಟ್ ಸರ್. ಅಲ್ಲ ಆಯ್ತು, ಅದು ಬಿಚ್ಬಿಡಪ್ಪ. ಇಲ್ಲ ಅದನ್ನ ಕರೆಕ್ಟ್ ಮಾಡಿ. ಅದಕ್ಕೆ ಅವಾಗ ಅದು ಪ್ರೆಷರ್ ಕ್ರಿಯೇಟ್ ಮಾಡಕ್ ಆಗಿರೋದು. ಫಸ್ಟ್ ಅದು ವರ್ಕ್ ಆಗ್ತಾ ಇದೆಯಾ ಇಲ್ವಾ ಏನ್ ಚೆಕ್ ಮಾಡಿ, ಅದು ಕರೆಕ್ಟ್ ಇದ್ರೆ ಅದನ್ನ ಆನ್ ಮಾಡಿ, ಅದು ವರ್ಕ್ ಮಾಡೋಂಗ್ ಮಾಡಿ. ಅಟ್ಲೀಸ್ಟ್ ಅವಾಗ ಪ್ರೆಷರ್ ಬರುತ್ತೆ. ಅದು ವರ್ಕ್ ಆದ್ಮೇಲೆ ಪ್ರೆಷರ್ ಬರ್ಲಿಲ್ಲ ಅಂದ್ರೆ ಅದನ್ನ ಕಿತ್ತಾಕ್ಬಿಡೋಣ. ಏನ್ ಅಶೋಕ್? ಇಲ್ಲ ಸರ್, ಅದು ಫುಲ್ ಅದು ಒಂದೇ ದಿವಸ ಸರ್ ಹೊಡಿತು. ಅಲ್ಲಮ್ಮ, ಅದು ಹಾಕಿದ್ರೆ ಬರ್ನ ಅದು ಹೊಡೆದೇ ನಮ್ಮಲ್ಲಿ ಏನ್ ಗೊತ್ತಾ, ಬೋರ್ವೆಲ್ ಹಾಕ್ತಿವಿ, ಹಾಕಿ ಸ್ವಿಚ್ ಹಾಕಿದ್ರೆ ಆಫೇ ಮಾಡಲ್ಲ, ಅದು ಕೆಟ್ಟೋಗೋವರೆಗೂ ಆನ್ ಅಲ್ಲೇ ಇರ್ತದೆ. ಮತ್ತೆ ಹೆಂಗೆ ಬೋರ್ವೆಲ್ ಇರುತ್ತಾ? ಹೊಡೆದೇ ಬಿಡಿದ್ರು ಸರ್. ಫುಲ್ ಸಂಪಲ್ ಅದಕ್ಕೆ ಸ್ವಿಚ್ ಇರುತ್ತೆ, ಆನ್ ಅಂಡ್ ಆಫ್ ಮಾಡಬೇಕು. ನಮ್ ನೀರ್ ಇರುವಾಗ ಮಾಡ್ಬೇಕು. ಎಲ್ಲ ಲೈನ್ ನೀವೇ ನನಗೆ ಮೆಸೇಜ್ ಹಾಕ್ಬೇಕು. ಆ ಸಂಪಲ್ ಮೋಟರ್ ತೆಗೆದು ಡೈರೆಕ್ಟ್ ಮಾಡಿದ್ರೆ ನೀರು ಬರುತ್ತೆ ಸರ್ ಈ ಕಡೆ. ಆ ನೋಡ್ರಿ ಅದು. ಮಾಡಿದ್ದೀನಿ. ಅದು ತೆಗೀರಿ, ಮತ್ತೆ ತೆಗೆದು ಮಾಡ್ರಿ ಅದನ್ನ. ಓಕೆ ಆಯ್ತಲ್ವಾ? ಬೇರೆ ಏನು ತಹಶೀಲ್ದಾರ್ ಬಂದಿದ್ದಾರೆ, ಆನಂದ್ ಅವರು. ಸರ್ಕಾರ ಕೊಡ್ತಾ ಇಲ್ವಾ ಇಲ್ಲ ನೀವು ಕೊಡ್ತಾ ಇಲ್ವಾ? ಹಾಗಾಗಿ ಸ್ವಲ್ಪ ಇದಾಗಿದೆ. ಸುಮಾರು ಜಲ್ದಿ ಮಾಡ್ಕೊಡಿ ಯಾಕೆ ಅದು ಸ್ಯಾಂಕ್ಷನ್ ಆಗಿದೆ. ಪ್ರೆಸಿಡೆಂಟ್ ಕೇಟು ತುಂಬಾ ತಿಂಗಳಾಗೋಯ್ತು ನಮ್ಮವ್ರು. ಸುಮಾರು ಜನ ಬಂದಿಲ್ಲ. ಈಗ ಬೊಮ್ಮೆಯವರು ಬಂದ್ಮೇಲೆ ಸ್ವಲ್ಪ ಜಾಸ್ತಿ ಮಾಡಿದ್ರಲ್ಲ, ಅದು ಈಗ ಹಳೇದೇ ನಾನು ಹೇಳಿದೆ ಸರ್, ಹಳೇದೇ ಸಿಗ್ತಾ ಇಲ್ಲ, ನೀವು ಜಾಸ್ತಿ ಮಾಡಿ ಏನ್ ಮಾಡ್ತೀರಾ ಅಂತ ಕೇಳಿದ್ದೀನಿ. ಅದನ್ನೊಂದು ಮಾಡಿಸ್ಕೊಡಿ ಸ್ವಲ್ಪ. ಆಮೇಲೆ ಒಂದು ಅದಾಲತ್ ಮಾಡಿಸಿ ಹೇಳಿ ತಹಸೀಲ್ದಾರ್ಗೆ ಹೇಳಿ. ಯಾರು ತಹಸೀಲ್ದಾರ್ ಈಗ? ರಾಮ ಲಕ್ಷ್ಮಣ ಹೇಳಿ ಅವ್ರಿಗೆ, ಹೇಳಿ ಒಂದು ದಿವಸ ಒಂದು ಅದಾಲತ್ ಹಾಕ್ಸ್ಬಿಡಿ, ಎಲ್ಲಾರ್ದು ಒಂಚೂರು ರೆಡಿ ಮಾಡಿಸ್ಬಿಡ. ಬೇರೆ ಏನು ಟ್ಯಾಕ್ಸ್ ಕಟ್ಟಲೇಬೇಕಲ್ಲ, ಎಲ್ಲ BPL ಅಪ್ಪ, ಜಾಸ್ತಿ ಹಾಕ್ಬಿಡ್ಬೇಡ. ಎಲ್ಲ ಬಡವರು ಅವಾಗಾದ್ರೂ ಕೊಟ್ಬಿಡಪ್ಪ ಆ ಕಡೆ ಅವ್ರಿಗೆ. 70% ರೆಡಿ ಮಾಡಿದ್ದೀನಿ ಸರ್. 30% ಬಾಕಿ ಮುಗಿಸ್ಬಿಡು. ಎಲ್ಲ ನಾವು ಇಟ್ಕೊಳ್ಬೇಕು ಸರ್. ಅದು ರೆಡಿ ಮಾಡ್ತಾ ಇದ್ದೀನಿ. ಆಮೇಲೆ ಆ ರಿಜಿಸ್ಟ್ರೇಷನ್ ಆಗೋದು ಒಂದಷ್ಟು ಇತ್ತಲ್ಲ, ಡಾಕ್ಯುಮೆಂಟ್ ಅದು ಆಯ್ತಾ? ರೆಡಿ ಮಾಡ್ತಾರೆ. ಅದು ಕಳಿಸಿದ್ದೀನಿ ಸರ್. ಅದು ಮಾಡಿಸ್ಬಿಡು. ಸರ್ ಜೊತೆ ಆಗಿರೋದೆಲ್ಲ ಕಳಿಸಿದ್ದೀನಿ. ಅದು ಆಗುತ್ತೆ. ಈಗ ಇದು GPS ಮಾತ್ರ ರೆಡಿ ಮಾಡಿದ್ದೀನಿ ಸರ್. ಎಲ್ಲ ನಾಗದು ಸ್ವಲ್ಪ ಫೈಲ್ ಕೊಟ್ಬಿಟ್ಟು ಕ್ಲೈಮ್ ಮಾಡಿ ಕೊಟ್ಬಿಡಪ್ಪ ಅದು. ಬೇರೆ ಬಂದ್ರೆ ಸರ್ ನಾನು ಮಾತಾಡ್ತೀನಿ, ನೀವು ರೆಡಿ ಮಾಡ್ಕೊಳ್ಳಿ. ಬೇರೆ ಯಾರು? ಅವ್ರು ಯಾರು? ಪುರೋಹಿತ್ ಬಂದಿದ್ದಾರೆ. ಯಾರು? ಅಷ್ಟೇನಾ? ಅಷ್ಟೇ. ಮೇಡಮ್ ಕಂಗ್ರ್ಯಾಚುಲೇಷನ್. ಕುತ್ಕೊಳ್ಳಿ ಕುತ್ಕೊಳ್ಳಿ ಕುತ್ಕೊಳ್ಳಿ.
ಸ್ವಲ್ಪ ಸೀರಿಯಸ್ ಆಗಿ ತಗೋಬೇಕು ನೀವು. ಅದೇ ಲಿಸ್ಟ್ ಎಲ್ಲ ಮಾಡ್ಕೊಂಡು ನೀವು 100% ನಮ್ಮವ್ರು ಮಾತ್ರ. ನಿಮ್ಗೆ ಎಲ್ಲ ಕೈ ಬಿಟ್ಟಾಗ್ಲೂ ನಾವೇ ಕೈ ಇಡ್ತಿರೋದು. ಶಾಂತಿನಗರ ಕ್ಷೇತ್ರಕ್ಕೆ ಶಿಫ್ಟ್ ಮಾಡ್ಬಿಡಿ. ಅದು ಕೋರ್ಮಂಗ್ಲದಲ್ಲಿದೆ. ಅದೇನಾಗ್ತಾ ಇದೆ, ಅಲ್ಲಿ ಹೋದ್ರೆ ನಾವ್ಯಾರೋ ಬೇರೆ ಊರವರು, ಅವ್ರು ಯಾವ್ದೋ ಬೇರೆ ಊರವ್ರ ತರ ಬಿಹೇವ್ ಮಾಡ್ತಾರೆ. ನಾನು ಆಲ್ರೆಡಿ ಲೆಟರ್ ಕಮಿಷನರ್ಗೂ ಕೊಟ್ಟಿದ್ದೀನಿ. ನಮ್ಮ ವಾರ್ಡಲ್ಲಿ ಇದೆ ಅದು ನಿಲ್ಸಂದ್ರ ಶಾಂತಿನಗರಕ್ಕೆ ಸೇರ್ಬಿಡಿ. ಅವ್ರು ಏನ್ ಮಾಡ್ತಾರೆ ಇವತ್ತು ಅಲ್ಲೋದ್ರೆ ಅವರು ಬೇರೆ ಭಾಷೆ ಮಾತಾಡ್ತಾರೆ. ಅಂದ್ರೆ ಕೋರ್ಮಂಗ್ಲ ನಾವು ಅಂತ ಇರೋದು ನಮ್ಮ ಕ್ಷೇತ್ರದಲ್ಲಿ. ಯಾವುದೋ ಒಂದು ಪ್ರೋಗ್ರಾಮ್ ಮಾಡೋಕ್ಕೂ ನಮ್ಗೆ ಕೊಡಲ್ಲ ಮೇಡಮ್. ನಿಮಗೂ ಸಮಾಜ ಇಲ್ಲಿ ಕೊಡೋ ಇವ್ರಿಗೆಲ್ಲ ನಾನೇ ಬೇರೆ ಬೇರೆ ತರ ಮಾಡಿದ್ರೆ ನಡೀತದೆ. MLA ಯಾರು? ಈಗ JDS MLA ಯಾರು? ಮತ್ತೆ ಪಾಪ ಅವರು ನಮ್ಮ ಹತ್ರನೇ ಬರ್ಬೇಕು. ನಾವು 2 ಕಣ್ಣಲ್ಲಿ ನೋಡ್ಲೇಬಾರ್ದು. ನೆಕ್ಸ್ಟ್ ಎಲೆಕ್ಷನ್ ಬರುವಾಗ ಅವ್ನು ತೀರ್ಮಾನ ಮಾಡ್ತಾನೆ ಯಾರು ವೋಟ್ ಹಾಕ್ಬೇಕು ಅಂತ. ನಾವ್ ಯಾಕೆ ಅವನ್ನ ಬೇರೆ ಮಾಡ್ತೀರಾ? ಸೊ ಡೋಂಟ್. ನಾವು ಯಾರು ಜಾತಿ, ಭಾಷೆ, ಪಕ್ಷ ಇವುಗಳ ಮೇಲೆ ಯಾರನ್ನು ಬೇರೆ ಮಾಡೋ ಕೆಲಸ ನಾವು ಮಾಡ್ಲೇಬಾರ್ದು. ನಾವು ಮಾಡಿಲ್ಲ ಇಲ್ಲಿವರೆಗೂ. ಇವತ್ತು ಅದೇ ಏನೋ ಒಂದು ಪ್ರೊಟೆಸ್ಟ್ ಅಂತೆ, ಮತ್ತೆ ಬುದ್ಧಿ ಇದೆ ಅವ್ರಿಗೆ. ಸರ್ ಈಗ ನೀವು ನಿಮ್ದೇ ಮೇನ್. ಆಮೇಲೆ ಅದ್ಯಾವ್ದು ಇಲ್ಲಿಗಲ್ ಆಕ್ಯುಪೈಡ್ ಎಲ್ಲ ಖಾಲಿ ಮಾಡ್ಬೇಕು. ಯಾರಾದ್ರೂ ಇರ್ಲಿ, ಅವನು ಕೊಂಬಿರೋನು ಇರ್ಲಿ, ಕೊಂಬಿಲ್ದೇ ಇರೋನು ಇರ್ಲಿ, ಇಮಿಡಿಯೇಟ್ಲಿ ಲಿಸ್ಟ್ ಮಾಡಿ ಗೆಟ್ ಹಿಮ್ ಔಟ್. ಹೂ ಇಸ್ ಒರಿಜಿನಲ್ ಅಲಾಟಿ ಅವ್ರನ್ನ ಒಳಗಡೆ ಸೇರಿಸ್ಬೇಕು. ಆ ಅನ್ಯಾಯ ನಮಗ್ ಬೇಕಾಗಿಲ್ಲ. ಎಷ್ಟೋ ಜನ ನಮ್ ಜೊತೆ ಇರೋರು ಇವತ್ತು ಬದುಕೇ ಇಲ್ಲ ಪಾಪ. ಏನ ಅದು ಯಾರಾದ್ರೂ ಇರ್ಲಿ, ಇಮಿಡಿಯೇಟ್ ಆಗಿ ಅದನ್ನ ರಿವರ್ಸ್ ಮಾಡೋ ಕೆಲಸ ಮಾಡ್ಬೇಕು. ವಿಜಯ್ ನೀವು ಕುತ್ಕೊಂಡು ಸ್ವಲ್ಪ ಮಾಡಿ, ನಾನು ಪೊಲೀಸಿಗೆ ಮಾತಾಡ್ತೀನಿ. ಲೀಗಲ್ ಆಗಿ ಮಾಡಿ. ಇಲ್ಲೀಗಲ್ ಆಗಿ ಯಾವನಾದ್ರೂ ಎನ್ಕ್ರೋಚ್ಮೆಂಟ್ ಮಾಡಿದ್ರೆ ನಾವು ಅದನ್ನ ಬಿಡೋಕ್ಕಾಗಲ್ಲ. ಯಾರಾದ್ರೂ ಇರ್ಲಿ, ನಮ್ಮ ಪಕ್ಷ, ಆ ಪಕ್ಷ, ಈ ಪಕ್ಷ, ಲೀಡ್ರು ಗೀಡ್ರು ಅನ್ನೋದೆಲ್ಲ ಇಲ್ಲ. ನಾವೆಲ್ಲ ಎಲ್ಲರೂ ಕೂತೆ ನಾವು ಮಾಡಿದ್ದೀವಿ. ಎಲ್ಲ ಪಾರ್ಟಿಯವರು ಇದ್ರು ನಾವು ಅಲಾಟ್ ಮಾಡುವಾಗ ಎಲ್ಲಾನು. ಯಾರನ್ನೂ ಬಿಟ್ಟು ಮಾಡಿಲ್ಲ. ಯಾರಿಗೆ ಅಲಾಟ್ಮೆಂಟು ಯಾರಿದ್ರು ಅವ್ರಿಗೆ ಸೇರ್ಬೇಕು. ಅದನ್ನ ನಾವು ಸ್ವಲ್ಪ ರೆಡಿ ಮಾಡಿ. ಓಕೆ, ಯಾರು ಒಳಗಡೆ